ಇನ್ನು ಮೃತ ಅಂಜಲಿ ಕುಟುಂಬಕ್ಕೆ ಸಂಕಷ್ಟಗಳ ಸರಮಾಲೆ. ಒಂದ್ ಕಡೆ ಸಾವಿನ ಶೋಕ, ಇನ್ನೊಂದು ಕಡೆ ಮನೆಯ ಚಿಂತೆ ಪ್ರಾರಂಭ ಆಗಿದೆ ಅಂತೆ ಕುಟುಂಬಸ್ಥರಿಗೆ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿ ಕುಟುಂಬಸ್ಥರು ವಾಸ ಮಾಡ್ತಾ ಇದ್ರು. ಇಷ್ಟು ದಿನ ಬಡ ಕುಟುಂಬ ನಿರ್ವಹಣೆ ಮಾಡ್ತಿದ್ದ ಅಂಜಲಿ, ಆದ್ರೆ ಈಗ ಅಂಜಲಿ ಸಾವಿನಿಂದ ಸಂಕಷ್ಟದಲ್ಲಿ ಕುಟುಂಬ. ಮತ್ತೊಂದು ಕಡೆ ಮನೆ ಖಾಲಿ ಮಾಡೋದಕ್ಕೆ ಮಾಲೀಕರು ಕೂಡ ಒತ್ತಡ ಹಾಕ್ತಿದ್ದಾರಂತೆ. ಹೀಗಾಗಿ ದಿಕ್ಕೇ ತೋಚದ ಸ್ಥಿತಿಯಲ್ಲಿ ಕುಟುಂಬ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಮಗಳನ್ನ ಕಳೆದುಕೊಂಡಿರುವಂತಹ ಶೋಕ, ಮತ್ತೊಂದು ಕಡೆ ಮನೆ ಮಾಲೀಕರ ಒತ್ತಡ. ಮನೆ ಖಾಲಿ ಮಾಡಲೇಬೇಕು ಅಂತ ಒತ್ತಡ ಹಾಕ್ತಿದ್ದಾರಂತೆ ಮನೆ ಮಾಲೀಕರು. ಇಂತಹ ಸಮಯದಲ್ಲಿ ಯಾಕೆ ಮಾನವೀಯತೆ ಮರೆತು ಬಿಡ್ತಾರೆ ಕೆಲವರು ಅನ್ನೋದು ಕೂಡ ಪ್ರಶ್ನೆ ಆಗ್ಬಿಡುತ್ತೆ. ಮೊನ್ನೆ ಹುಡುಗಿ ಸತ್ತೈತೆ ಅಂತಂದು ಹುಡುಗಿ ನಂಗೆ ಮಾಡಿ ಹೋಗಿ ನಾವು ಅಂತ ಅಂದ್ವಿ. ಓಡಾಡಕ್ಕೆ ಕುಂತೇವಿ, ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಕುಂತಾಳ ಕರಮತಿ. ಇಂಥವ್ರಿಗೆ ಶಿಕ್ಷೆ ಕೊಡ್ಬಾರ್ದ್ರಿ ಇಂಥವ್ರಿಗೆ. ಮನೆ ಎಷ್ಟು ನೋಡ್ಯಾಡ್ರಿ, ಯಾರು ನೋಡಿಲ್ಲ. ಹುಬ್ಬಳ್ಳಿ ಒಳಗೆ ಯಾರು ಮನೆ ಗಳಿಸಿಲ್ರಿ, ಈಕಿನ ಗಳಿಸಾಳ್ರಿ. ಮನೆ ಬಿಡು ಅಂತ ಹೇಳತ್ತಾಳ್ರಿ. ನಿನ್ನ ಸಲ ಮೊನ್ನೆ ಕಂಪ್ಲೇಂಟ್ ಕೊಟ್ಕೇಸಿ ಬಾಡಿಗೆ 4,000 ರೂಪಾಯಿ ಕೊಟ್ಟರೆ ಮಗ ಇರ್ತಾನ್ರಿ, ಮಗ ಸೊಸಿನ ಹೊರಗೆ ಹಾಕ್ಯಾಳ. ಮತ್ತಿವತ್ತು ಇಷ್ಟು ನೋಡ್ತಾರ್ರಿ, ಇಷ್ಟೆಲ್ಲ ನೋಡಿ ಇವತ್ತು ಬೆಳಿಗ್ಗೆ ಬಂದು ಹೇಳ ನೋಡ್ರಿ. ಹಿಂಗಾದ್ರೆ ಏನು ಮಾಡ್ಬೇಕ್ರಿ? ಅಡವಂಚಿನ ಒಳಗೆ ಮುರ್ಕೊಂತೀನಿ ಬಾಡಿಗೆ ಅಂದ್ಲು, ಮುರ್ಕೊರು ಅಂದೆ. ಎಲ್ಲಿ ಹೋಗಿ ಜೀವನ ಮಾಡ್ಬೇಕ್ರಿ? ಸಿಗ್ತೈತಿ, ನಮ್ಗೆ ದೊಡ್ಡ ಮನೆ ಸಿಗೋಲ್ದ, ಸ್ವಲ್ಪ ಸಾಮಾನು ಜಗ್ಗದವ. ಈಗ ದೊಡ್ಡ ಮನೆ ಸೋದಿ ಏನು ಮಾಡ್ರಿ? ಬಂಗಾರದಂತಕಿನ ಹೋಗ್ಯಾಡ್ರಿ, ಏನು ಮಾಡ್ರಿ? ಇಂತಿಂತ ಕತಿಗೋಳ್ರಿ. ಎಲ್ಲ ಕಾಲ ಕರ್ಮ ಕೂಡಿ ಬಂದತ್ತೇನ್ರಿ ನಮ್ಗೆ ಬಂದಿರ್ಬೇಕೇನು? ಆಕಿಗೆ ದೇವ್ರ ಕಳ್ಳು ಕಕ್ಲತಿ ಅನ್ನೋದು ಹಾಕಿರ್ಲಿಕ್ಕಿಲ್ಲ ಏನ್ರಿ ಆಕಿಗೆ? ಬೀಳು ಅಂದಾರ್ರಿ ಅವ್ರು. ಅವಾಗ್ಲಿಂತ್ರ ಅನ್ಕೊಂಡ್ ಬಂದಾರ್ರಿ, 1 ವರ್ಷ ಆಯ್ತು ಅವ್ರು ಅನ್ಕೊಂಡ್ ಬಂದು. ಭಾಳ ದಿನ ಆಯ್ತು ಅನ್ಕೊಂಡ್ ಬಂದು. ನಮ್ಮ ಮನ್ಯಾಗ ಮತ್ತೆ 4,000 ರೂಪಾಯಿ ಏರ್ಸ್ತೀನಿ ಅಂದ್ರು, 3,000 ರೂಪಾಯಿ ಏರ್ಸ್ತೀನಿ ಅಂದ್ರು. ಅದನ್ನು ಕಟ್ಟಿ ಬಾಡಿಗೆ ಇರ್ತೇವಂದ್ರು ಇರಾಕ್ ಕೊಡತ್ತಿಲ್ಲ ರೀ ಅವ್ರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವತ್ತು ಬೆಳಗ್ಗೆನ ಅಂದಾರ, ಆಕಿನ ಫೋಟೋ ನೋಡಿ ಅದ್ರ ಕಣ್ಣೀರು ಬರುತ್ತೆ ಇಲ್ಲ ರೀ. ಗಂಡು ಮಕ್ಳಿಲ್ಲ ಮನೇಲಿ, ಆದ್ರೂ ಬೆಳಗ್ಗೆ ಬಂದು ಹೇಳಿದಾರೆ ಮನೆ ಎಷ್ಟೊತ್ತಿದ್ರು ಖಾಲಿ ಮಾಡ್ಬೇಕು ನೀವು, ಏನಾರಾಗ್ಲಿ ಏನಾರ ಸಂಬಂಧ ಇಲ್ಲ. ನಿನ್ನೆ ಅಷ್ಟು ನಮ್ಮ ಮನೇಲಿ ಅಷ್ಟು ಒದ್ರಾಡತ್ತಾರಂತ, ಎಲ್ಲ ಮಾಡತ್ತಾರಂತ, ಒಬ್ರು ಬಂದಿಲ್ಲ. ಅಮ್ಮನೇ ಬಂದು ಅಲ್ಲೆಲ್ಲ ರಂಗೋಲಿ ಹಾಕತ್ತ, ಏನಾಯ್ತು ಅಂತ ಬಾಯಿ ಕೇಳಿಲ್ಲ. ಹೆಂಗಿರ್ಬೇಕು ಇಂಥ ಮನೇಲಿ, ಹೆಂಗಿರ್ಬೇಕು? ಈಗ ಹೊರಗೆ ಹಾಕಿದ್ರೆ ಎಲ್ಲಿ ಹೋಗ್ಬೇಕಣ್ಣ ನಾವು? ಗಂಡ್ಮಕ್ಳು ಅದಾರ, ಯಾರ ಗಂಡ್ಮಕ್ಳು ಅದಾರ ಕರ್ಕೊಂಡು ಹೋಗ್ತಾರಪ್ಪ, ಎಲ್ಲರೂ ಇಟ್ಟು ಸಾಕ್ತಾರ. ನಮ್ ಭಿಕ್ಷಾರ ಬೇಡ ಸಾಕ್ತಾರ. ನಾಲ್ಕು ಗಂಡ್ಮಕ್ಳಿಲ್ಲ, ಯಾರು ಇಲ್ಲ.